ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಪಡೆದುಕೊಂಡಿತು. ಈ ಸ್ವತಂತ್ರ ದೊರೆತಾಗ ಭಾರತಕ್ಕೆ ಒಂದು ಸಂಭ್ರಮದ ಕ್ಷಣವಾಗಿತ್ತು. ಆ ಸಂಭ್ರಮದ ಕ್ಷಣದಲ್ಲಿದ್ದಾಗಲೇ ಹಲವಾರು ಸಮಸ್ಯೆಗಳನ್ನು ಭಾರತ ಎದುರಿಸ್ತಾ ಇತ್ತು. ಬಡತನ, ಅಸಮಾನತೆ, ಮತ್ತು ಆರ್ಥಿಕವಾಗಿರುವಂಥ ಸಮಸ್ಯೆ, ಅಜ್ಞಾನ, ಆರೋಗ್ಯದ ಸಮಸ್ಯೆ, ಕೃಷಿ ಮತ್ತು ಕೈಗಾರಿಕಾ ರಂಗಗಳ ಸ್ಥಗಿತ, ಹೀಗೆ ಹಲವಾರು ಸಮಸ್ಯೆಗಳನ್ನು ನಮ್ಮ ಭಾರತ ಆ ಒಂದು ಸಂದರ್ಭದಲ್ಲಿ ಎದುರಿಸ್ತಾ ಇತ್ತು ಫ್ರೆಂಡ್ಸ್. ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಸ್ವತಂತ್ರ ಭಾರತವನ್ನು ಭೌಗೋಳಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಒಗ್ಗೂಡಿಸುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿತ್ತು. ಈ ಪ್ರಜಾಪ್ರಭುತ್ವದ ನಿರ್ಮಾಣ ಹಾಗೂ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲನೆ ನೀಡುವುದು ಸಹ ನಿರ್ವಹಿಸಬೇಕಾಗಿತ್ತು ಫ್ರೆಂಡ್ಸ್. ಈ ದೇಶೀಯ ಸಂಸ್ಥಾನಗಳ ಏಕೀಕರಣ. ಸ್ವತಂತ್ರ ಭಾರತವು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡಿತ್ತು. ಯೆಲ್ಲೋ ಕಲರಲ್ಲಿ ಗುರುತಿಸಿರುವಂತಹ ಈ ಪ್ರದೇಶಗಳೇನಿದಾವಲ್ಲ, ಇವು ಬ್ರಿಟಿಷ್ ಪ್ರಾಂತ್ಯಗಳಾಗಿದ್ವು. ಪಿಂಕ್ ಕಲರ್ನಲ್ಲಿ ಗುರುತಿಸಿರುವಂತಹ ಏನು ಮ್ಯಾಪ್ ಇದೆಯಲ್ಲ, ಅವುಗಳು ದೇಶೀಯ ಸಂಸ್ಥಾನಗಳಾಗಿದ್ವು. ಈ ಪಿಂಕ್ ಕಲರ್ ಗುರುತಿಸಿರುವಂಥದ್ದು ದೇಶೀಯ ಸಂಸ್ಥಾನಗಳು, ಯೆಲ್ಲೋ ಕಲರಲ್ಲಿ ಗುರುತಿಸಿರುವಂತಹ ಪ್ರದೇಶಗಳು ಬ್ರಿಟಿಷ್ ಪ್ರಾಂತ್ಯಗಳಾಗಿದ್ವು. ಈ ಬ್ರಿಟಿಷ್ ಪ್ರಾಂತ್ಯಗಳು ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ವು. ಈ ದೇಶೀಯ ಸಂಸ್ಥಾನಗಳು ಬಾಹ್ಯ ಪರಮಾಧಿಕಾರ ಬ್ರಿಟಿಷರ ಅಧೀನದಲ್ಲಿತ್ತು. ಆಂತರಿಕ ಪರಮಾಧಿಕಾರವನ್ನು ಆ ಒಂದು ಸಂಸ್ಥಾನದ ರಾಜರೇ ಚಲಾಯಿಸ್ತಾ ಇದ್ರು. ಈ ಒಂದು ದೇಶೀಯ ಸಂಸ್ಥಾನಗಳ ಒಳ ಆಡಳಿತವನ್ನು ಆ ಒಂದು ಸಂಸ್ಥಾನದ ರಾಜರೇ ನೋಡ್ಕೊಳ್ತಾ ಇದ್ರು, ನಿರ್ವಹಿಸ್ತಿದ್ರು. ಈ ಸಂಸ್ಥಾನಗಳ ಸಂಪರ್ಕ, ರಕ್ಷಣೆ, ವಿದೇಶಾಂಗ ವ್ಯವಹಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷರು ಅಧಿಕಾರವನ್ನು ಚಲಾಯಿಸ್ತಾ ಇದ್ರು. ಈ ರೀತಿಯಾಗಿ ನಮ್ಮ ಭಾರತ ಸ್ವತಂತ್ರಗೊಂಡ ನಂತರ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡಿತು ಫ್ರೆಂಡ್ಸ್. ಭಾರತ ಸ್ವತಂತ್ರ ಕಾಯ್ದೆ 1947ರ ಪ್ರಕಾರ ಬ್ರಿಟಿಷ್ ಪ್ರಾಂತ್ಯಗಳ ಸಂಪೂರ್ಣ ಅಧಿಕಾರವನ್ನು ಭಾರತ ಸರ್ಕಾರಕ್ಕೆ ವರ್ಗಾಯಿಸಲಾಯಿತು. 1947ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ತಮ್ಮ ನಿಯೋಗದೊಂದಿಗೆ ಭಾರತಕ್ಕೆ ಭೇಟಿ ನೀಡುತ್ತಾರೆ. ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸಲು. ಹೌದಾ? ಈ 1947ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ತಮ್ಮ ನಿಯೋಗದೊಂದಿಗೆ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸಲು ಭೇಟಿ ನೀಡುತ್ತಾರೆ. ಈ 1947ರ ಕಾಯ್ದೆ ಏನಿದೆಯಲ್ಲ, ಭಾರತ ಸ್ವತಂತ್ರ ಕಾಯ್ದೆ, ಇದು ಮೌಂಟ್ ಬ್ಯಾಟನ್ ಯೋಜನೆಯ ವಿಸ್ತರಣೆಯಾಗಿದೆ ಫ್ರೆಂಡ್ಸ್. ಭಾರತ ಸ್ವತಂತ್ರ ಕಾಯ್ದೆ 1947ರ ಪ್ರಕಾರ ಬ್ರಿಟಿಷ್ ಪ್ರಾಂತ್ಯಗಳ ಸಂಪೂರ್ಣ ಅಧಿಕಾರ ಭಾರತ ಸರ್ಕಾರಕ್ಕೆ ವರ್ಗಾಯಿಸಲಾಯಿತು. ಈ ಬ್ರಿಟಿಷ್ ಪ್ರಾಂತ್ಯಗಳೇನಿದಾವಲ್ಲ, ಈ ಬ್ರಿಟಿಷ್ ಪ್ರಾಂತ್ಯಗಳ ಸಂಪೂರ್ಣ ಅಧಿಕಾರವನ್ನು ಭಾರತ ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು. ದೇಶೀಯ ಸಂಸ್ಥಾನಗಳು ಸ್ವತಂತ್ರ ಪಡೆಯುವುದರ ಜೊತೆಗೆ ಬ್ರಿಟಿಷರ ಪ್ಯಾರಾಮೌನ್ಸಿ ಕೊನೆಗೊಂಡು ಬ್ರಿಟಿಷ್ ರಾಜ್ಯ ಪೂರ್ವದ ಸ್ಥಾನಮಾನ ಪಡೆದುಕೊಂಡವು. ಈ ಬ್ರಿಟಿಷ್ ಪ್ರಾಂತ್ಯಗಳ ಸಂಪೂರ್ಣ ಅಧಿಕಾರವನ್ನು ಭಾರತಕ್ಕೆ ಹಸ್ತಾಂತರಿಸಲಾಯಿತು. ಈ ದೇಶೀಯ ಸಂಸ್ಥಾನಗಳೇನಿದಾವಲ್ಲ, ಈ ದೇಶೀಯ ಸಂಸ್ಥಾನಗಳ ಪ್ಯಾರಾಮೌನ್ಸಿ ಕೊನೆಗೊಳ್ಳುತ್ತೆ. ಪ್ಯಾರಾಮೌನ್ಸಿ ಅಂತಂದರೆ ಬ್ರಿಟಿಷರು ಸಂಪರ್ಕ, ವಿದೇಶಾಂಗ ವ್ಯವಹಾರ, ರಕ್ಷಣೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ರು. ಹೌದಾ? ಬಾಹ್ಯ ಪರಮಾಧಿಕಾರ ಬ್ರಿಟಿಷರ ಅಧೀನದಲ್ಲಿತ್ತು.
ಒಳ ಆಡಳಿತವನ್ನ ರಾಜರು ನಿರ್ವಹಿಸ್ಕೊಂತಿದ್ರು. ಹೌದಾ? ಈ ದೇಶೀಯ ಸಂಸ್ಥಾನಗಳ ಆಂತರಿಕ ಆಡಳಿತ ರಾಜರು ನಿರ್ವಹಿಸ್ತಿದ್ರು. ಸಂಪರ್ಕ, ವಿದೇಶಾಂಗ ವ್ಯವಹಾರ, ರಕ್ಷಣೆ ಇದು ಬ್ರಿಟಿಷರ ಅಧೀನದಲ್ಲಿತ್ತು. ಇದನ್ನ ನಾವು ಪ್ಯಾರಾಮೌಂಟ್ಸಿ ಅಂತ ಹೇಳ್ತೀವಿ. ಹೌದಾ? ದೇಶೀಯ ಸಂಸ್ಥಾನಗಳು ಸಹ ಸ್ವತಂತ್ರ ಪಡೆಯುತ್ತವೆ. ಆ ಸ್ವತಂತ್ರ ಪಡೆಯುವುದರ ಜೊತೆಗೆ ಈ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಏನಿರುತ್ತಲ್ಲ ಅದು ಕೊನೆಗೊಳ್ಳುತ್ತೆ. ಬ್ರಿಟಿಷರು ಈ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ ಈ ವಿಷಯಗಳ ಮೇಲೆ ಏನು ಅಧಿಕಾರ ಚಲಾಯಿಸ್ತಿದ್ರಲ್ಲ ಅದು ಕೊನೆಗೊಳ್ಳುತ್ತೆ. ಬ್ರಿಟಿಷ್ ರಾಜ್ಯ ಪೂರ್ವದ ಸ್ಥಾನಮಾನ ಪಡೆದುಕೊಂಡವು. ಬ್ರಿಟಿಷ್ ರಾಜ್ಯ ಪೂರ್ವದ ಸ್ಥಾನಮಾನ ಅಂತಂದ್ರೆ ಬ್ರಿಟಿಷರು ಈ ಆಡಳಿತವನ್ನ ದೇಶೀಯ ಸಂಸ್ಥಾನಗಳ ಮೇಲೆ ತಮ್ಮ ಒಂದು ಅಧಿಕಾರ ಹೊಂದಿದ್ರಲ್ಲ, ಅದರ ಒಂದು ಪೂರ್ವದಲ್ಲಿ ಏನು ರಾಜ್ಯಗಳು ಸ್ಥಾನಮಾನ ಹೊಂದಿದ್ವಲ್ಲ, ಬ್ರಿಟಿಷ್ ರಾಜ್ಯ ಪೂರ್ವದ ಸ್ಥಾನಮಾನ ಪಡೆದುಕೊಂಡವು. ಬ್ರಿಟಿಷರು ಆ ಒಂದು ದೇಶೀಯ ಸಂಸ್ಥಾನಗಳ ಆಡಳಿತ ಏನು ನಿರ್ವಹಿಸ್ತಿದ್ರಲ್ಲ, ಬಾಹ್ಯ ಪರಮಾಧಿಕಾರವನ್ನ ಚಲಾಯಿಸ್ತಿದ್ರಲ್ಲ, ಆ ಬ್ರಿಟಿಷರ ಅಧಿಕಾರಕ್ಕಿಂತ ಆಡಳಿತಕ್ಕಿಂತ ಮುಂಚೆ ಈ ದೇಶೀಯ ಸಂಸ್ಥಾನಗಳು ಆಂತರಿಕವಾಗಿ ಬಾಹ್ಯವಾಗಿ ಏನು ಸ್ವತಂತ್ರ ನೀತಿಯನ್ನು ಅನುಸರಿಸ್ತಿದ್ವಲ್ಲ, ಆ ಒಂದು ರಾಜ್ಯ ಪೂರ್ವದ ಸ್ಥಾನಮಾನ, ಬ್ರಿಟಿಷ್ ರಾಜ್ಯ ಪೂರ್ವದ ಸ್ಥಾನಮಾನ ಪಡೆದುಕೊಂಡವು. ದೇಶೀಯ ಸಂಸ್ಥಾನಗಳು ಸಹ ಸ್ವತಂತ್ರ ಪಡಿತಾವೆ. ಈ ಸ್ವತಂತ್ರ ಪಡೆಯುವುದರ ಜೊತೆಗೆ ಈ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಕೊನೆಗೊಂಡು ಬ್ರಿಟಿಷ್ ರಾಜ್ಯ ಪೂರ್ವ ಸ್ಥಾನಮಾನ ಪಡೆದುಕೊಂಡವು. ಬ್ರಿಟಿಷರು ದೇಶೀಯ ಸಂಸ್ಥಾನಗಳ ಪ್ಯಾರಾಮೌಂಟ್ಸಿ ಏನು ಅಧಿಕಾರ ಹೊಂದಿದ್ರಲ್ಲ, ಆ ಒಂದು ಅಧಿಕಾರ ಹೊಂದೋದ್ಕಿಂತ ಮುಂಚೆ ಏನು ರಾಜ್ಯಗಳು ಇದ್ವಲ್ಲ, ದೇಶೀಯ ಸಂಸ್ಥಾನಗಳು ಏನು ಸ್ಥಾನಮಾನ ಹೊಂದಿದ್ವಲ್ಲ, ಅದೇ ಸ್ಥಾನಮಾನವನ್ನ ಸ್ವತಂತ್ರ ಹೊಂದಿದಾಗ ಪಡೆದುಕೊಳ್ಳುತ್ತವೆ. ಭಾರತ ಸ್ವತಂತ್ರ ಕಾಯ್ದೆ 1947. ಭಾರತ ಮತ್ತು ಪಾಕಿಸ್ತಾನ ಎರಡು ಸ್ವತಂತ್ರ ದೇಶಗಳನ್ನ ಸೃಷ್ಟಿಸಿದ್ದಲ್ಲದೆ ದೇಶೀಯ ಸಂಸ್ಥಾನಗಳಿಗೆ 3 ಆಯ್ಕೆಗಳನ್ನ ನೀಡುತ್ತೆ. ಈ ಭಾರತ ಸ್ವತಂತ್ರ ಕಾಯ್ದೆ 1947 ಈ ಕಾಯ್ದೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಿಗೆ ಸ್ವತಂತ್ರವನ್ನ ನೀಡುತ್ತೆ. ಅದ್ರ ಜೊತೆಗೆ ಈ ದೇಶೀಯ ಸಂಸ್ಥಾನಗಳಿಗೆ 3 ಆಯ್ಕೆಗಳನ್ನ ನೀಡಲಾಗುತ್ತೆ. ಹೌದಾ? ನೀವು ತಿಳ್ಕೋಬೇಕಾಗಿರೋದು ಇಲ್ಲಿ ಪ್ರಮುಖ ಅಂಶ ಏನು ಅಂತಂದ್ರೆ, ಈ ಬ್ರಿಟಿಷ್ ಪ್ರಾಂತ್ಯಗಳ ಅಧಿಕಾರವನ್ನ ಅಷ್ಟೇ ಭಾರತಕ್ಕೆ ವರ್ಗಾಯಿಸಲಾಯಿತು. ದೇಶೀಯ ಸಂಸ್ಥಾನಗಳ ಅಧಿಕಾರವನ್ನ ವರ್ಗಾಯಿಸಲಿಲ್ಲ. ಆ ದೇಶೀಯ ಸಂಸ್ಥಾನಗಳಿಗೆ 3 ಆಯ್ಕೆಗಳನ್ನ ನೀಡಲಾಗಿತ್ತು. ಒಂದು, ಭಾರತವನ್ನು ಸೇರುವುದು. 2, ಪಾಕಿಸ್ತಾನವನ್ನು ಸೇರುವುದು. 3, ಸ್ವತಂತ್ರವಾಗಿ ಉಳಿಯುವುದು. ಈ ದೇಶೀಯ ಸಂಸ್ಥಾನಗಳಿಗೆ 3 ಆಯ್ಕೆಗಳನ್ನ ನೀಡಲಾಗುತ್ತೆ. ಕೇವಲ ಈ ಬ್ರಿಟಿಷ್ ಪ್ರಾಂತ್ಯಗಳೇನಿದ್ವಲ್ಲ ಅದರ ಅಧಿಕಾರ ಮಾತ್ರ ಭಾರತ ಸರ್ಕಾರಕ್ಕೆ ವರ್ಗಾಯಿಸಲಾಗುತ್ತೆ. ಈ ದೇಶೀಯ ಸಂಸ್ಥಾನಗಳಿಗೆ ಆ ದೇಶೀಯ ಸಂಸ್ಥಾನಗಳಿಗೇನೆ 3 ಆಯ್ಕೆಗಳನ್ನ ನೀಡಲಾಗುತ್ತೆ. ಭಾರತ ಸ್ವತಂತ್ರ ಕಾಯ್ದೆ 1947 ಪ್ರಕಾರ ಆ 3 ಆಯ್ಕೆಗಳು ಏನಾಗಿದ್ದು ಅಂದ್ರೆ, ಫಸ್ಟ್ ಒನ್ ಭಾರತವನ್ನು ಸೇರೋದು, ಸೆಕೆಂಡ್ ಒನ್ ಪಾಕಿಸ್ತಾನವನ್ನು ಸೇರೋದು, ಥರ್ಡ್ ಒನ್ ಸ್ವತಂತ್ರವಾಗಿ ಉಳಿಯುವುದು. ಸ್ವತಂತ್ರವಾಗಿ ಉಳಿಯುವುದು ಅಂದ್ರೆ ಬ್ರಿಟಿಷರು ಬರೋದ್ಕಿಂತ ಮುಂಚೆ ಏನು ದೇಶೀಯ ಸಂಸ್ಥಾನಗಳು ಇದ್ವಲ್ಲ, ಯಾವ ರೀತಿಯಾಗಿ ಅಧಿಕಾರ ಚಲಾಯಿಸ್ತಿದ್ವಲ್ಲ ಅದೇ ಸ್ಥಾನಮಾನ ಹೊಂದುವಂಥದ್ದು. ಅವ್ರ ಇಚ್ಛೆಗೆ ಸಂಬಂಧಪಟ್ಟಿರುವಂಥದ್ದು. ಅವರು ಇಚ್ಛಿಸಿದ್ದಲ್ಲಿ ಭಾರತವನ್ನು ಸೇರುವುದು, ಪಾಕಿಸ್ತಾನವನ್ನಾದ್ರೂ ಸೇರಬಹುದು, ಇಲ್ಲಾಂದ್ರೆ ಸ್ವತಂತ್ರವಾಗಿ ಆದ್ರೂ ಉಳಿಯಬಹುದು. ಈ ರೀತಿಯ 3 ಆಯ್ಕೆಗಳನ್ನ ದೇಶೀಯ ಸಂಸ್ಥಾನಗಳಿಗೆ ನೀಡಲಾಗುತ್ತೆ ಫ್ರೆಂಡ್ಸ್. ಭಾರತ ಈ ಆಗಸ್ಟ್ 15, 1947 ಸ್ವತಂತ್ರ ಪಡೆಯುವುದರ ಜೊತೆಗೆ ಇಬ್ಬಾಗ ಆಗುತ್ತೆ. ಹೌದಾ? ಇದು ಪಾಕಿಸ್ತಾನ, ಈ ಕಡೆ ಈಸ್ಟ್ ಪಾಕಿಸ್ತಾನ್, ಈ ಕಡೆ ವೆಸ್ಟ್ ಪಾಕಿಸ್ತಾನ್. ಈ ಬಾಂಗ್ಲಾದೇಶ ಏನಿದೆ ಅಲ್ಲ, ಇವತ್ತಿನ ಬಾಂಗ್ಲಾದೇಶ ಆಗ ಪಾಕಿಸ್ತಾನದ ಆಡಳಿತಕ್ಕೆ ಒಳಪಟ್ಟಿತ್ತು. ಈ ಪಾಕಿಸ್ತಾನ ಈ ಕಡೆ ಈಸ್ಟ್ ಪೂರ್ವ ಪಾಕಿಸ್ತಾನ, ಇದನ್ನ ಪಶ್ಚಿಮ ಪಾಕಿಸ್ತಾನ ಅಂತ ಹೇಳಲಾಗಿತ್ತು. ಒಂದ್ಸಲ ಗಮನವಿಟ್ಟು ಇದನ್ನ ಸರಿಯಾಗಿ ಅಬ್ಸರ್ವೇಷನ್ ಮಾಡಿ.
ಇಲ್ಲಿ ಏನಪ್ಪ ಅಂತಂದರೆ ಯಾವ್ಯಾವ ರಾಜ್ಯಗಳು, ಯಾವ್ಯಾವ ಪ್ರಾಂತ್ಯಗಳು, ಯಾವ್ಯಾವ ದೇಶೀಯ ಸಂಸ್ಥಾನಗಳು ಎಲ್ಲಿದ್ವು, ಮತ್ತು ಈ ವೆಸ್ಟ್ ಪಾಕಿಸ್ತಾನ್, ಈಸ್ಟ್ ಪಾಕಿಸ್ತಾನ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನವಿಟ್ಟು ನೋಡಿ. ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ಅಂದಿನ ಭಾರತದ ಉಪಪ್ರಧಾನಿ ಹಾಗೂ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಸೂಕ್ತ ಅಂತ ಬ್ರಿಟಿಷ್ ಉನ್ನತ ಅಧಿಕಾರಿಗಳು ಹಾಗೂ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾವಿಸಿತ್ತು. ಈ ದೇಶೀಯ ಸಂಸ್ಥಾನಗಳೇನಿದ್ವಲ್ಲ, 562 ದೇಶೀಯ ಸಂಸ್ಥಾನಗಳಿದ್ವು. ಅವುಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರೇ ಸೂಕ್ತ ಅಂತ ಬ್ರಿಟಿಷ್ ಉನ್ನತ ಅಧಿಕಾರಿಗಳು ಹಾಗೂ INC ಭಾವಿಸಿತ್ತು. ಅಂದಿನ ಭಾರತದ ಉಪಪ್ರಧಾನಿ ಹಾಗೂ ಗೃಹ ಮಂತ್ರಿಯಾಗಿದ್ದರು ಇವರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ತಾರೆ. ಹೌದಾ? ಭಾರತದ ಉಕ್ಕಿನ ಮನುಷ್ಯ ಅಂದರೆ ಯಾರು ಅಂತಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಜುಲೈ 5, 1947ರಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಅಧಿಕಾರವನ್ನು ನೀಡಲಾಗುತ್ತೆ. ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಅಧಿಕಾರವನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ವಹಿಸ್ಕೊಳ್ತಾರೆ. ಇವರ ಒಂದು ಕಾರ್ಯದರ್ಶಿಯಾಗಿ VP ಮೆನನ್ ಅವರನ್ನು ನೇಮಿಸಲಾಗುತ್ತೆ. ಜುಲೈ 5, 1947ರಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಅಧಿಕಾರ ವಹಿಸ್ಕೊತಾರೆ. VP ಮೆನನ್ ಅವರು ಅದರ ಕಾರ್ಯದರ್ಶಿ ಆಗಿರ್ತಾರೆ ಫ್ರೆಂಡ್ಸ್. ಕೆಲವನ್ನು ಹೊರತುಪಡಿಸಿ ಎಲ್ಲ ದೇಶೀಯ ಸಂಸ್ಥಾನಗಳು ಇನ್ಸ್ಟ್ರೂಮೆಂಟ್ ಅಕ್ಸೇಷನ್ ಒಪ್ಪಂದ ಪತ್ರ ಇನ್ಸ್ಟ್ರೂಮೆಂಟ್ ಅಕ್ಸೇಷನ್ಗೆ ಸಹಿ ಹಾಕಿ 3 ವಿಷಯಗಳಾದ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗ್ತವೆ. ಕೆಲವನ್ನು ಹೊರತುಪಡಿಸಿ ಎಲ್ಲ ದೇಶೀಯ ಸಂಸ್ಥಾನಗಳು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೇಷನ್ ಅಂದರೆ ಇದು ಒಪ್ಪಂದ ಪತ್ರ. ಈ ಇನ್ಸ್ಟ್ರೂಮೆಂಟ್ ಅಕ್ಸೇಷನ್ ಅಂತಂದರೆ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರವನ್ನು ನಮ್ಮ ಭಾರತ ಸರ್ಕಾರ ಚಲಾಯಿಸುತ್ತೆ. ಮತ್ತು ಇಲ್ಲಿ ಇರುವಂತಹ ದೇಶೀಯ ಸಂಸ್ಥಾನಗಳಲ್ಲಿರುವಂತಹ ರಾಜರಿಗೆ ಉನ್ನತವಾಗಿರುವಂತಹ ಸ್ಥಾನಮಾನವನ್ನು ನೀಡಲಾಗುತ್ತೆ. ಈ ಒಂದು ಒಪ್ಪಂದ ಪತ್ರಕ್ಕೆ ಇಲ್ಲಿ ಎಲ್ಲ ದೇಶೀಯ ಸಂಸ್ಥಾನಗಳು, ಕೆಲವನ್ನು ಹೊರತುಪಡಿಸಿ ಎಲ್ಲ ದೇಶೀಯ ಸಂಸ್ಥಾನಗಳು ಸಹಿ ಹಾಕಿ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗ್ತವೆ. ಆಗ ಎಷ್ಟು ದೇಶೀಯ ಸಂಸ್ಥಾನಗಳಿದ್ವು ಅಂತಂದರೆ 552 ದೇಶೀಯ ಸಂಸ್ಥಾನಗಳು ಇರ್ತವೆ. ಇದರ ಪೈಕಿ 549 ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತವೆ. ಇನ್ನು ಉಳಿದಂತಹ 3 ದೇಶೀಯ ಸಂಸ್ಥಾನಗಳು ಯಾವುವು ಅಂದರೆ ಹೈದರಾಬಾದ್, ಜುನಾಗಢ ಮತ್ತು ಕಾಶ್ಮೀರ್. ಈ 3 ಸಂಸ್ಥಾನಗಳು ಭಾರತದೊಂದಿಗೆ ಸೇರ್ಪಡೆಯಾಗಲಿಕ್ಕೆ ನಿರಾಕರಣೆ ಮಾಡ್ತವೆ. ಹೈದರಾಬಾದ್, ಜುನಾಗಢ ಮತ್ತು ಕಾಶ್ಮೀರ್ ಈ 3 ಸಂಸ್ಥಾನಗಳು ಭಾರತದೊಂದಿಗೆ ಸೇರ್ಪಡೆಯಾಗಲು ನಿರಾಕರಿಸ್ತವೆ. ಕಾಲಕ್ರಮೇಣ ಈ 3 ಸಂಸ್ಥಾನಗಳನ್ನು ಅನುಕ್ರಮವಾಗಿ ಪೊಲೀಸ್ ಕಾರ್ಯಾಚರಣೆ, ಜನಮತಗಣನೆ ಮತ್ತು ವಿಲೀನ ಸೂತ್ರದ ಮೂಲಕ ಭಾರತದೊಂದಿಗೆ ಒಂದುಗೂಡಿಸಲಾಯಿತು. ಫಸ್ಟ್ ಜುನಾಗಢ ಸೇರ್ಪಡೆ ಹೇಗಾಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ. ಜುನಾಗಢ ರಾಜ್ಯದ ರಾಜ ನವಾಬ ಮಹಬತ್ ಖಾನ್. ಜುನಾಗಢ ರಾಜ್ಯದ ರಾಜ ಯಾರಾಗಿದ್ರು? ನವಾಬ ಮಹಬತ್ ಖಾನ್. ಈತ ಪಾಕಿಸ್ತಾನದೊಂದಿಗೆ ಸೇರ್ಪಡೆಯಾಗುವುದಾಗಿ ಘೋಷಿಸ್ತಾನೆ. ಪ್ರಜೆಗಳು ಭಾರತದೊಂದಿಗೆ ಸೇರ್ಪಡೆಯಾಗಬೇಕು ಅಂತ ಬಯಸ್ತಾರೆ. ಅದಕ್ಕೋಸ್ಕರ ಅವರು ನವಾಬನ ವಿರುದ್ಧ ದಂಗೆ ಏಳ್ತಾರೆ. ನವಾಬ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ. ಆ ನವಾಬ ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದ ನಂತರ ಆ ಜುನಾಗಢ ರಾಜ್ಯದಲ್ಲಿ ಜನಮತಗಣನೆ ನಡೆಯುತ್ತೆ.
ಆ ಜನಮತಗಣನೆಯ ಆಧಾರವಾಗಿ ಜುನಾಗಢವನ್ನು ಸೌರಾಷ್ಟ್ರದೊಂದಿಗೆ ವಿಲೀನ ಮಾಡಲಾಗುತ್ತೆ. ಪ್ರೆಸೆಂಟ್ ಜುನಾಗಢ ಇರುವಂಥದ್ದು ಯಾವ ರಾಜ್ಯದಲ್ಲಿ ಅಂದರೆ ಗುಜರಾತ್. ಡಾರ್ಕ್ ಗ್ರೀನ್ ಕಲರ್ ಇಲ್ಲಿ ಏನು ಗುರುತಿಸಲಾಗಿದೆಯಲ್ಲ, ಇದು ಜುನಾಗಢ ರಾಜ್ಯ ಆಗಿತ್ತು, ಅಂದಿನ ಜುನಾಗಢ ರಾಜ್ಯ ಆಗಿತ್ತು. ಸೌರಾಷ್ಟ್ರದೊಂದಿಗೆ ವಿಲೀನ ಮಾಡಲಾಯಿತು ಅಂತ ಹೇಳಿದೆ. ಈ ಗುಜರಾತ್ ರಾಜ್ಯವನ್ನ, ಈ ಒಂದು ಪ್ರದೇಶವನ್ನ ಸೌರಾಷ್ಟ್ರ ಅಂತ ಹೇಳಲಾಗ್ತಿತ್ತು. ಈ ಸೌರಾಷ್ಟ್ರ ಪ್ರದೇಶದಲ್ಲಿ ಈ ಸೌರಾಷ್ಟ್ರಕ್ಕೆ ಜುನಾಗಢವನ್ನು ಸೇರ್ಪಡೆ ಮಾಡಲಾಯಿತು. ಸೌರಾಷ್ಟ್ರದೊಂದಿಗೆ ಜುನಾಗಢನ್ನು ಸೇರ್ಪಡೆ ಮಾಡಲಾಯಿತು. ಇದು ಈ ಒಂದು ಪ್ರದೇಶವನ್ನು ಕಚ್ ಪ್ರದೇಶ ಅಂತ ಹೇಳ್ತಾರೆ. ಇನ್ನು ಇದು ನಾರ್ತ್ ಗುಜರಾತ್, ಇದು ಸೆಂಟ್ರಲ್ ಗುಜರಾತ್, ಇದು ಸೌತ್ ಗುಜರಾತ್. ಹೌದಾ, ಈ ರೀತಿಯಾಗಿ ಜನಮತಗಣನೆಯ ಆಧಾರವಾಗಿ ಜುನಾಗಢವನ್ನು ಸೌರಾಷ್ಟ್ರದೊಂದಿಗೆ ವಿಲೀನ ಮಾಡಲಾಯಿತು. ಈ ಜುನಾಗಢ ರಾಜ್ಯವನ್ನ ಈ ಸೌರಾಷ್ಟ್ರ ರಾಜ್ಯದೊಂದಿಗೆ ವಿಲೀನ ಮಾಡಲಾಗುತ್ತೆ ಫ್ರೆಂಡ್ಸ್. ಪ್ರೆಸೆಂಟ್ ಜುನಾಗಢ ಎಲ್ಲಿದೆ ಅಂದರೆ ಈ ಗುಜರಾತ್ ರಾಜ್ಯದ ಇಲ್ಲಿದೆ ಜುನಾಗಢ. ಪ್ರೆಸೆಂಟ್ ಗುಜರಾತ್ ರಾಜ್ಯದಲ್ಲಿದೆ ಜುನಾಗಢ, ಇಲ್ಲಿದೆ ಅಲ್ವಾ, ಇದೆ ಜುನಾಗಢ. ಹೈದರಾಬಾದ್ ಸೇರ್ಪಡೆ. ದೇಶೀಯ ಸಂಸ್ಥಾನಗಳಲ್ಲಿಯೇ ದೊಡ್ಡದಾದ ಭೂಪ್ರದೇಶ ವ್ಯಾಪ್ತಿಯನ್ನ ಈ ಹೈದರಾಬಾದ್ ಸಂಸ್ಥಾನ ಹೊಂದಿತ್ತು. ಇದರ ರಾಜ ಯಾರಾಗಿದ್ರು ಅಂತಂದ್ರೆ ಅಸದ್ ಉಸ್ಮಾನ್ ಅಲಿ ಖಾನ್. ನಿಜಾಮ ಅಸದ್ ಉಸ್ಮಾನ್ ಅಲಿ ಖಾನ್ ಈ ಹೈದರಾಬಾದ್ ಸಂಸ್ಥಾನದ ರಾಜ, ನವಾಬ ಆಗಿರ್ತಾರೆ. ಈತ ಸ್ವತಂತ್ರವಾಗಿ ಆಳ್ಲಿಕ್ಕೆ ಬಯಸಿರ್ತಾನೆ. ದೇಶೀಯ ಸಂಸ್ಥಾನಗಳಲ್ಲಿನೇ ದೊಡ್ಡದಾಗಿರುವಂತಹ ಸಂಸ್ಥಾನ ಯಾವುದಾಗಿತ್ತು ಅಂದರೆ ಈ ಹೈದರಾಬಾದ್ ಸಂಸ್ಥಾನ ಆಗಿತ್ತು. ಇದರ ರಾಜ ನವಾಬ ಯಾರಾಗಿರ್ತಾರ ಅಂತಂದರೆ ನಿಜಾಮ ಅಸದ್ ಉಸ್ಮಾನ್ ಅಲಿ ಖಾನ್ ಆಗಿರ್ತಾನೆ. ಈತ ಈ ಹೈದರಾಬಾದ್ ಸಂಸ್ಥಾನವನ್ನು ಸ್ವತಂತ್ರವಾಗಿ ಈ ಕಡೆ ಭಾರತವನ್ನು ಸೇರಲು ಇಷ್ಟಪಡಂಗಿಲ್ಲ, ಪಾಕಿಸ್ತಾನವನ್ನು ಸೇರಲು ಬಯಸುವುದಿಲ್ಲ, ಬದಲಾಗಿ ಸ್ವತಂತ್ರವಾಗಿ ಆಳಲಿಕ್ಕೆ ಇಚ್ಛಿಸಿರ್ತಾನೆ. 1947 ನವೆಂಬರ್ನಲ್ಲಿ ನಿಜಾಮ 1947ರ ಹಿಂದಿನ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಲು ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದನು. 1947ರಲ್ಲಿ ಹಿಂದಿನ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಲು ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದನು. ದೇಶದ ಭದ್ರತೆಗೆ ಬೆದರಿಕೆಯಾಗಿ ಪರಿಣಮಿಸುವುದು ಎಂಬುದನ್ನು ಭಾರತ ಸರ್ಕಾರ ಅರಿಯಿತು. ಈ ಒಂದು ದಕ್ಷಿಣ ಭಾಗದಲ್ಲಿ ಈ ಹೈದರಾಬಾದ್ ಸಂಸ್ಥಾನ ಸೆಂಟ್ರಲ್ ಪ್ಲೇಸಲ್ಲಿತ್ತು. ಇದಕ್ಕೇನಾದರೂ ಸ್ವತಂತ್ರವಾಗಿ ಆಳಲಿಕ್ಕೆ ಬಿಟ್ಟರೆ ಇದು ನಮ್ಮ ದೇಶದ ಐಕ್ಯತೆಗೆ, ಸಮಗ್ರತೆಗೆ ಧಕ್ಕೆ ಆಗಬಹುದು ಅಂಥೇಳಿ ನಮ್ಮ ಭಾರತ ಸರ್ಕಾರ ತೀರ್ಮಾನ ಮಾಡುತ್ತೆ. ಏನು ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ನಡೀತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ನಿಜಾಮನ ದುರಾಡಳಿತದ ವಿರುದ್ಧ ಚಳುವಳಿಗಳು ಪ್ರಾರಂಭವಾಗ್ತವೆ. ಈ ಹೈದರಾಬಾದ್ ಸಂಸ್ಥಾನದಲ್ಲಿ ಈ ನಿಜಾಮನ ಈ ಮಿಲಿಟರಿ ಪಡೆಯ ದುರಾಡಳಿತ ಹೆಚ್ಚಾಗಿರುತ್ತೆ. ಆ ದುರಾಡಳಿತದ ವಿರುದ್ಧ ಹೈದರಾಬಾದ್ ಸಂಸ್ಥಾನದ ಜನರು ಚಳುವಳಿಯನ್ನು ಆರಂಭಿಸ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಭಾರತ ಸೇನೆಯು 1948 ಸೆಪ್ಟೆಂಬರ್ 13ರಂದು ಹೈದರಾಬಾದನ್ನು ಪ್ರವೇಶಿಸುತ್ತೆ. 1948 ಸೆಪ್ಟೆಂಬರ್ 13ರಿಂದ 17ರವರೆಗೆ ಹೈದರಾಬಾದ್ ಈ ದೇಶೀಯ ಸಂಸ್ಥಾನದಲ್ಲಿ ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಇದನ್ನೇ ಆಪರೇಷನ್ ಪೋಲೋ ಎಂದು ಕರೆಯಲಾಗುತ್ತೆ. ಈ ಹೈದರಾಬಾದ್ ದೇಶೀಯ ಸಂಸ್ಥಾನದಲ್ಲಿ ಭಾರತದ ಮಿಲಿಟರಿ ನಡೆಸಿರುವಂತಹ ಒಂದು ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯಲಾಗುತ್ತೆ. ಆಪರೇಷನ್ ಪೋಲೋ ಪೊಲೀಸ್ ಕಾರ್ಯಾಚರಣೆಯ ಮೂಲಕ
ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲಾಗುತ್ತೆ. ಇವಾಗ ಪ್ರೆಸೆಂಟ್ ಈ ಹೈದರಾಬಾದ್ ಅನ್ನುವಂಥದ್ದು ತೆಲಂಗಾಣ ರಾಜ್ಯದ ರಾಜಧಾನಿಯಾಗಿದೆ. ಇಲ್ಲಿದೆ ನೋಡಿ ಹೈದರಾಬಾದ್, ಹೌದಾ? ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ಆಗಿದೆ ಪ್ರೆಸೆಂಟ್, ಇವತ್ತಿನ ಒಂದು ಪ್ರಸ್ತುತ ದಿನಮಾನದಲ್ಲಿ. ಕಾಶ್ಮೀರ್ ಸೇರ್ಪಡೆ. ಈ ಕಾಶ್ಮೀರ ದೇಶೀಯ ಸಂಸ್ಥಾನದ ರಾಜ ಯಾರಾಗಿರ್ತಾರೆ ಅಂತಂದ್ರೆ ಡೋಕ್ಲಾ ರಾಜಮನೆತನದ ರಾಜ ಹರಿಸಿಂಗ್ ಈ ಕಾಶ್ಮೀರದ ರಾಜನಾಗಿರ್ತಾನೆ. ಜನತೆ ಸ್ವತಂತ್ರ ರಾಜ್ಯವನ್ನಾಗಿ ಉಳಿಸಿಕೊಳ್ಳುವಂತಹ ಆಸಕ್ತಿಯನ್ನ ಹೊಂದಿರ್ತಾರೆ. ರಾಜನನ್ನ ಪದಚ್ಯುತಿಗೊಳಿಸಲು ನ್ಯಾಷನಲ್ ಕಾನ್ಫರೆನ್ಸ್ನ ಶೇಖ್ ಅಬ್ದುಲ್ಲಾ ಇವರ ಒಂದು ನಾಯಕತ್ವದಲ್ಲಿ ಬೃಹತ್ ಚಳುವಳಿ ಪ್ರಾರಂಭವಾಗುತ್ತೆ. 1947 ಅಕ್ಟೋಬರ್ ಅಲ್ಲಿ ಪಾಕಿಸ್ತಾನದ ಬುಡಕಟ್ಟು ನುಸುಳುಕೋರರು ಕಾಶ್ಮೀರವನ್ನ ವಶಪಡಿಸಿಕೊಂಡ್ರು. ಆಗ ಆ ಒಂದು ಸಂದರ್ಭದಲ್ಲಿ ರಾಜ ಹರಿಸಿಂಗ್ ಭಾರತದ ಮಿಲಿಟರಿ ಸಹಾಯವನ್ನ ಕೋರ್ತಾರೆ. ಈ ಸಡನ್ ಆಗಿ ಅವ್ರ ಮಿಲಿಟರಿ ಸಹಾಯವನ್ನ ಕೋರಿದ ತಕ್ಷಣನೇ ನಮ್ಮ ಭಾರತ ಈ ಮಿಲಿಟರಿ ಸಹಾಯ ಮಾಡಲಿಲ್ಲ. ಫಸ್ಟ್ ಅವ್ರ ಮುಂದೆ ಆ ಒಂದು ಅಕ್ಸೆಷನ್ ಪತ್ರಕ್ಕೆ ಸಹಿ ಹಾಕಬೇಕು ಅನ್ನುವಂತಹ ಬೇಡಿಕೆಯನ್ನು ನಮ್ಮ ಭಾರತ ಇಡುತ್ತೆ, ಹೌದಾ? 1947 ಅಕ್ಟೋಬರ್ 26ರಂದು ಈ ರಾಜ ಹರಿಸಿಂಗ್ ಈತ ಅಕ್ಸೆಷನ್ ಪತ್ರಕ್ಕೆ ಸಹಿ ಹಾಕಿದ ನಂತರವೇ ಭಾರತ ಸ್ಪಂದನೆ ನೀಡುತ್ತೆ. ಇದನ್ನ ಶೇಖ್ ಅಬ್ದುಲ್ಲಾ ಅವರು ಸಹ ಒಪ್ಕೊಳ್ತಾರೆ. ಆದರೂ ಸಹ ಈ ಕಾಶ್ಮೀರ ವಿವಾದಗ್ರಸ್ತ ರಾಜ್ಯವಾಯಿತು. ಕಾಶ್ಮೀರದ ಸಮಸ್ಯೆಗಳನ್ನು ಪರಿಹರಿಸಲು ಸಂವಿಧಾನ ರಚನಾ ಸಭೆಯು 370ನೇ ವಿಧಿಯ ಮೂಲಕ ಆ ರಾಜ್ಯಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ನೀಡಿತು. ಈ ರಾಜ ಹರಿಸಿಂಗ್ನ ಆಡಳಿತವಿದ್ದಾಗ ಕಾಶ್ಮೀರದ ಒಂದು ಮ್ಯಾಪ್. ಸಂವಿಧಾನ ರಚನಾ ಸಭೆಯು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂವಿಧಾನ ರಚಿಸಲು 1951ರಲ್ಲಿ ಸಭೆ ಸೇರಿತು. ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು 1950ರಲ್ಲಿ. ಆದರೆ ಈ ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಇನ್ನೂ ಸೇರ್ಪಡೆಯಾಗಿರಲಿಲ್ಲ, ಹೌದಾ? 1951ರಲ್ಲಿ ಈ ಒಂದು ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನವನ್ನು ರಚಿಸಲಿಕ್ಕೆ 1951ರಲ್ಲಿ ಸಭೆ ಸೇರುತ್ತೆ. ಯಾಕೆ ಈ ಒಂದು ಕಾಶ್ಮೀರ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿತ್ತಲ್ಲ, ಸಪ್ರೇಟಾಗಿ ಸಂವಿಧಾನ ರಚಿಸಲಿಕ್ಕೆ ಏನು ಅವಶ್ಯಕತೆ ಇತ್ತು, ಕಾರಣ ಆದರೂ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಮಗ್ರವಾಗಿ ಅರ್ಥವತ್ತಾಗಿ ಆಳವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದರದ್ದೇ ಆಗಿರುವಂತಹ ಒಂದು ಸಪ್ರೇಟ್ ವಿಡಿಯೋನ ನಾನು ನೆಕ್ಸ್ಟ್ ಕ್ಲಾಸ್ ನಿಮಗೆ ಮಾಡ್ತೀನಿ. 1954 ಫೆಬ್ರವರಿಯಲ್ಲಿ ಭಾರತದೊಂದಿಗೆ ಕಾಶ್ಮೀರದ ಸೇರ್ಪಡೆಯ ಒಪ್ಪಂದವನ್ನು ಸಂವಿಧಾನ ರಚನಾ ಸಭೆ ಅನುಮೋದಿಸುತ್ತೆ. ನವೆಂಬರ್ 17, 1956ರಲ್ಲಿ ಕಾಶ್ಮೀರಕ್ಕೆ ಸಂವಿಧಾನವನ್ನು ಅಳವಡಿಸಲಾಯಿತು. ಅಂದರೆ ಆ ಒಂದು ಕಾಶ್ಮೀರದ ಸಂವಿಧಾನ ಅಂಗೀಕರಿಸಲಾಗುತ್ತೆ 1956ರಲ್ಲಿ. ಜಾರಿಗೆ ಬಂದಿದ್ದು ಯಾವಾಗ ಅಂದರೆ ಜನವರಿ 26, 1957ರಲ್ಲಿ. ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಭಾಗವಾಗಿದೆ ಎಂದು ಘೋಷಿಸಲಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನವು ಭಾರತದೊಂದಿಗೆ ಕಾಶ್ಮೀರದ ಸೇರ್ಪಡೆಯ ಒಪ್ಪಂದ ಅಂತಿಮ ಎಂದು ಘೋಷಿಸುತ್ತೆ. ಈ ಕಾಶ್ಮೀರದ ಒಂದು ಮ್ಯಾಪ್, ಹೌದಾ? 2019ರಲ್ಲಿ ಈ 370 ವಿಧಿಯನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಲಾಗುತ್ತೆ. ಈ 370ನೇ ವಿಧಿ ಏನು ಹೇಳುತ್ತಾ, ಅದನ್ನು ಯಾಕೆ ರದ್ದು ಮಾಡಲಾಯಿತು, ಮೊದಲು ಯಾಕೆ ಅಳವಡಿಸಲಾಗಿತ್ತು, ಭಾರತ ಒಕ್ಕೂಟಕ್ಕೆ ಕಾಶ್ಮೀರ ಸೇರ್ಪಡೆಯಾಗಿದೆ ಅಂದರೆ ಅದಕ್ಕೆ ಪ್ರತ್ಯೇಕ ಸಂವಿಧಾನ ಏಕೆ ಇತ್ತು, ಹೌದಾ? ಇದೆಲ್ಲವನ್ನು ನಾವು
ಆಳವಾಗಿ ಸಮಗ್ರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ತಪ್ಪದೆ ಎಲ್ಲರೂ ಸಹ ಆ ವಿಡಿಯೋನ ನೋಡಿ. ರಾಜ್ಯಗಳ 4 ವರ್ಗಗಳ ವಿಭಜನೆ 1950ರಲ್ಲಿ ಮಾಡಲಾಗುತ್ತೆ. ಆ ರಾಜ್ಯಗಳ 4 ವರ್ಗಗಳ ವಿಭಜನೆ ಮಾಡಲಾಯಿತಲ್ಲ, ಅದರಲ್ಲಿ ಟೋಟಲ್ ಆಗಿ ಎಷ್ಟು ರಾಜ್ಯಗಳಿದ್ವು ಅಂತಂದ್ರೆ 29 ರಾಜ್ಯಗಳಿದ್ವು. ಎ ವರ್ಗ ಬ್ರಿಟಿಷ್ ಪ್ರಾಂತ್ಯದ ರಾಜ್ಯಗಳು. ಬ್ರಿಟಿಷರ ಒಂದು ಗವರ್ನರ್ ಜನರಲ್ ಗವರ್ನರ್ಗಳಿಂದ ಆಳಲ್ಪಟ್ಟಂತಹ ಪ್ರಾಂತ್ಯಗಳು, ಬ್ರಿಟಿಷ್ ಪ್ರಾಂತ್ಯದ ಈ ರಾಜ್ಯಗಳು ಎಷ್ಟಿದ್ವು ಅಂತಂದ್ರೆ 9 ರಾಜ್ಯಗಳಿದ್ವು. ಅವುಗಳನ್ನ ಎ ವರ್ಗಕ್ಕೆ ಸೇರಿಸಲಾಯಿತು. ಅವು ಯಾವ್ಯಾವು ಅಂದ್ರೆ ಅಸ್ಸಾಂ, ಬಿಹಾರ್, ಮುಂಬೈ, ಮಧ್ಯಪ್ರದೇಶ, ಮದ್ರಾಸ್, ಒಡಿಸ್ಸಾ, ಪಂಜಾಬ್, ಯುನೈಟೆಡ್ ಪ್ರಾವಿನ್ಸ್ ಮತ್ತು ಪಶ್ಚಿಮ ಬಂಗಾಳ. ಇನ್ನು ಬಿ ವರ್ಗ ಎ ಬಿ ಸಿ ಡಿ ಅಂತ ಹೇಳಿ 4 ವರ್ಗಗಳಲ್ಲಿ ಈ ರಾಜ್ಯಗಳ ವಿಭಜನೆಯನ್ನ ಮಾಡಲಾಗುತ್ತೆ. ಎ ವರ್ಗದ ರಾಜ್ಯಗಳು, ಬಿ ವರ್ಗದ ರಾಜ್ಯಗಳು, ಸಿ ವರ್ಗದ ರಾಜ್ಯಗಳು, ಡಿ ವರ್ಗದ ರಾಜ್ಯಗಳು. ಎ ವರ್ಗದ ರಾಜ್ಯಗಳು ಯಾವ ಆಗಿರ್ತಾವ ಅಂತಂದ್ರೆ ಬ್ರಿಟಿಷ್ ಪ್ರಾಂತ್ಯದ ರಾಜ್ಯಗಳಾಗಿರ್ತಾವೆ. ಅವು 9 ರಾಜ್ಯಗಳಾಗಿರ್ತಾವೆ. ಬಿ ವರ್ಗದ ರಾಜ್ಯಗಳು ಯಾವುವು ಅಂತಂದ್ರೆ ದೇಶೀಯ ಸಂಸ್ಥಾನಗಳು, ರಾಜರ ಆಡಳಿತಕ್ಕೆ ಒಳಪಟ್ಟಂತಹ ದೇಶೀಯ ಸಂಸ್ಥಾನಗಳು. 9 ರಾಜ್ಯಗಳು, ಅವನು ಸಹ 9 ರಾಜ್ಯಗಳಿದ್ವು. ಹೈದರಾಬಾದ್, ಜಮ್ಮು ಕಾಶ್ಮೀರ್, ಮಧ್ಯ ಭಾರತ್, ಮೈಸೂರ್, ಪೆಪ್ಸು, ರಾಜಸ್ಥಾನ್, ಸೌರಾಷ್ಟ್ರ, ತ್ರವಣ್ಕೋರ್, ಕೊಚ್ಚಿನ್ ಮತ್ತು ವಿಂಧ್ಯ ಪ್ರದೇಶ. ಹೌದಾ. ಸಿ ವರ್ಗದ ರಾಜ್ಯಗಳು ಚೀಫ್ ಕಮಿಷನರ್ ಆಳ್ವಿಕೆಯ ರಾಜ್ಯಗಳು 10 ರಾಜ್ಯಗಳಿದ್ವು. ಅಜ್ಮೀರ್, ಭೂಪಾಲ್, ಬಿಲ್ಸಾಪುರ್, ಕೋಚ್ ಬಿಹಾರ್, ಕೊಡಗು, ದೆಹಲಿ, ಹಿಮಾಚಲ್ ಪ್ರದೇಶ, ಕಚ್, ಮಣಿಪುರ ಮತ್ತು ತ್ರಿಪುರ. ಇನ್ನು ಡಿ ವರ್ಗದ ರಾಜ್ಯಗಳು, ಡಿ ವರ್ಗದ ರಾಜ್ಯ ಆಕ್ಚುಲಿ ಒಂದೇ ರಾಜ್ಯ. ಅದು ಯಾವುದು ಅಂತಂದ್ರೆ ಲೆಫ್ಟಿನೆಂಟ್ ಗವರ್ನರ್ ನೇತೃತ್ವದ ರಾಜ್ಯವಾಗಿತ್ತು. ಅದು ಯಾವುದಾಗಿತ್ತು? ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವು ಡಿ ವರ್ಗದ ರಾಜ್ಯ ಆಗಿತ್ತು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕಾಶ್ಮೀರದ 370ನೇ ವಿಧಿಯ ರದ್ದು ಮಾಡಿರುವುದರ ಬಗ್ಗೆ, ಕಾಶ್ಮೀರ್ನ ಟೋಟಲ್ ಆಗಿ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುವಂತಹ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಹ ಆ ವಿಡಿಯೋನ ತಪ್ಪದೇ ವೀಕ್ಷಿಸಿ. ತುಂಬ ಅರ್ಥಗರ್ಭಿತವಾಗಿರುವಂಥದ್ದು. ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಕಾಶ್ಮೀರ್ನ 370ನೇ ವಿಧಿಯ ಬಗ್ಗೆ ಬುಕ್ಗಳಲ್ಲಿ ಅಷ್ಟೊಂದು ಸಾಕಷ್ಟು ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಸ್ಪೆಷಲ್ ಕ್ಲಾಸನ್ನು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲರೂ ಸಹ ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಧನ್ಯವಾದಗಳು.